ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಸಾಧನಾ ತುಂಬಾ ಯೋಚನೆ ಮಾಡ್ತಾ ಇದ್ದಾಳೆ, ಯಾಕೆ ಅಂತ ನೋಡೋಣ ಬನ್ನಿ. ಇವತ್ತು ಪ್ರಣವ್ ಯಾಕೆ ಹಾಗೆಲ್ಲ ಮಾತಾಡಿದ್ರು? ಬಾಯಿ ತಪ್ಪಿ ಅವರು ಅಣ್ಣನ ಭಾವ ಅಂತ ಕರೆದಿರ್ಬೋದು, ಆದ್ರೆ ಒತ್ತಿ ಒತ್ತಿ ಯಾಕೆ ಅದನ್ನೇ ಹೇಳ್ತಾ ಇದ್ರು? ನಿಜ ಹೇಳ್ಬೇಕು ಅಂದ್ರೆ ನಂಗಾಗ್ಲಿ ಅಣ್ಣಂಗಾಗ್ಲಿ ಅದ್ ಗೊತ್ತೇ ಆಗ್ಲಿಲ್ಲ. ಪ್ರಣವ್ ಹೇಳದ್ಮೇಲೆನೆ ಇರ್ಬೋದೇನೋ ಅಂತ ಅನ್ಸಿದ್ದು. ಈಗ್ಲೂ ನಂಬಕ್ ಆಗ್ತಿಲ್ಲ. ಆದ್ರೆ ಪ್ರಣವ್ ಒತ್ತಿ ಒತ್ತಿ ಅದನ್ನ ಯಾಕೆ ಹೇಳಿದ್ರು? ಅವ್ರ ಮನ್ಸಲ್ಲಿ ಬೇರೆ ಏನಾದ್ರು ಅಂದ್ರೆ? ನನಗೂ ಪ್ರಣವ್ ಅನ್ಕೊಂಡ್ರೆ ತುಂಬಾನೇ ಇಷ್ಟ. ಅವ್ರ ಜೊತೆ ತುಂಬ ಹೊತ್ತು ಮಾತಾಡಬೇಕು ಅಂತೆಲ್ಲ ಅನಿಸುತ್ತೆ. ಅವರಿಗೂ ಹಾಗೆ ಅನಿಸಿರ್ಬೋದಾ? ಥೋ, ನಾನು ಇದೇನು ಯೋಚನೆ ಮಾಡ್ತಾ ಇದ್ದೀನಿ? ತಪ್ಪು, ಹೀಗೆಲ್ಲ ಯೋಚನೆ ಮಾಡಬಾರ್ದು. ಥೂ, ನಾನೇ ಇಲ್ಲದೆ ಇರೋ ಆಸೆನೆಲ್ಲ ಮನಸ್ಸಲ್ಲಿ ಕಟ್ಕೋತಾ ಇದ್ದೀನಿ. ಇಲ್ಲ, ಇದು ನನ್ನ ಗುರಿ ಅಲ್ಲ. ನನ್ನ ಗುರಿ ಬೇರೆನೇ ಇದೆ. ನನ್ನ ಮನಸ್ಸೇನಿದ್ರು ನನ್ನ ಗುರಿ ಕಡೆ ಇರಬೇಕು. ಈ ಥರ ಚಿಕ್ಕ ಪುಟ್ಟ ವಿಷಯಕ್ಕೆ ನಾನು ಕಿವಿ ಕೊಡಬಾರ್ದು. ಮನಸ್ಸನ್ನು ಆ ಕಡೆ ಹೋಗದೇ ಇರೋ ಹಾಗೆ ನೋಡ್ಕೋಬೇಕು. ಇಲ್ಲ, ನನ್ನ ಗುರಿ ಏನಿದ್ರು ಓದೋದ್ರ ಕಡೆಗೆ. ನಾನಿವಾಗ ಸ್ಟೂಡೆಂಟ್, ವಿದ್ಯಾರ್ಥಿ ಅಂದಮೇಲೆ ವಿದ್ಯಾರ್ಥಿ ಹಾಗೇ ಇರಬೇಕು. ಯಾವ ವಿಚಾರಕ್ಕೂ ಕಿವಿ ಮನಸ್ಸನ್ನು ತೆರೆದಿಡಬಾರ್ದು. ನನ್ನ ಗಮನ ಏನಿದ್ರೂ ಓದಿನ ಕಡೆಗೆ ಇರಬೇಕು. ಕುದುರೆಗೆ ಪಟ್ಟಿ ಕಟ್ಟಿರ್ತಾರಲ್ಲ ಹಾಗೆ ನಾನು ನನಗೆ ಪಟ್ಟಿ ಕಟ್ಕೋಬೇಕು. ನನಗೆ ಚೆನ್ನಾಗಿ ಓದಬೇಕು. ಸಾಧನಾ ಹೀಗೆಲ್ಲ ಯೋಚನೆ ಮಾಡ್ತಿರ್ಬೇಕಾದ್ರೆ ಮುಕುಂದ್ ಬಂದ. ಅಕ್ಕ, ಏನ್ ಯೋಚನೆ ಮಾಡ್ತಾ ಇದೀಯಾ? ಓ ಮುಕುಂದ್, ಸರಿಯಾದ ಸಮಯಕ್ಕೆ ಬಂದೆ. ನಿನ್ಗೆ ಕಾಯ್ತಾ ಇದ್ದೆ. ಓದ್ಕೊಳ್ಳೋಣ ಬಾ. ಒಂದೆರಡು ನಿಮಿಷದ ನಂತರ. ನೀನೇನೇ ಹೇಳು ಅಕ್ಕ, ಈ ಬುಕ್ ಎಲ್ಲ ಓದೋದಂದ್ರೆ ಒಂಥರ ಪನಿಷ್ಮೆಂಟು. ನಂಗೊಂಚೂರು ಇಷ್ಟನೇ ಆಗಲ್ಲ ಗೊತ್ತಾ. ಓದೋದನ್ನ ಪನಿಷ್ಮೆಂಟ್ ಅಂತ ಅನ್ಕೊಂಡ್ರೆ ಪನಿಷ್ಮೆಂಟ್ ಆಗಿ ಕಾಣತ್ತೆ. ಆಟ ಅಂತ ಅನ್ಕೊಂಡ್ರೆ ಆಟ ಥರ ಆಗತ್ತೆ. ಈಗ ನೋಡು, ನಾವು ಎಕ್ಸಾಮ್ ಬರಿಬೇಕು, ಒಳ್ಳೆ ಮಾರ್ಕ್ಸ್ ತಗೋಬೇಕು ಅಂದರೆ ನಾವು ಓದಲೇಬೇಕು ಅಲ್ವಾ? ಓದೇ ಇದ್ರೆ ನಮಗೆ ಎಕ್ಸಾಮಲ್ಲಿ ಬರೆಯೋಕ್ಕೆ ಧೈರ್ಯ ಇರಲ್ಲ. ಆಗಲೇ ನಾವು ಅರ್ಧ ಫೇಲ್ ಆಗಿಬಿಡ್ತೀವಿ. ಮತ್ತೆ ನಾವು ಎಕ್ಸಾಮ್ ಬರೆದ್ಮೇಲೆ ಪೂರ್ತಿ ಫೇಲ್ ಆಗಿಬಿಡ್ತೀವಿ. ಅದಕ್ಕಿಂತ ನಾವು ಮೊದಲು ಓದಬೇಕು. ಇಷ್ಟ ಇಲ್ಲದೆ ಇದ್ದಾಗ ಓದೋದನ್ನು ಆಟದ ಥರ ನೋಡ್ಕೋಬೇಕು. ನಾನು ನಿನಗೆ ಟ್ರಿಕ್ ಹೇಳ್ಕೊಡ್ಲಾ? ಏನು, ಓದೋದನ್ನು ಆಟದ ಥರ ಮಾಡ್ಕೋಬೋದಾ? ಅದು ಹೇಗೆ? ನೋಡು ಮುಕುಂದ್, ನೀನು ಎಷ್ಟು ಹೊತ್ತು ಓದಿದ್ಯಾ ಅನ್ನೋದಕ್ಕಿಂತ ಓದಿದ್ದನ್ನು ಎಷ್ಟು ನೆನಪಲ್ಲಿ ಇಟ್ಕೊಂಡಿದ್ಯಾ, ಎಷ್ಟು ಅರ್ಥ ಮಾಡ್ಕೊಂಡಿದ್ಯಾ ಅನ್ನೋದು ಮುಖ್ಯ. ಇಷ್ಟ ಇಲ್ಲದೆ ದಿನ ಇಡೀ ಬುಕ್ಕಿನ ಮುಂದೆ ಕೂತಿದ್ರೆ ಯಾವ ಪ್ರಯೋಜನವೂ ಇಲ್ಲ. ಇಡೀ ದಿನ ಓದೋದನ್ನು 1 ಗಂಟೆಲೇ ಓದ್ಬೋದು. ಆಸಕ್ತಿ ಇದ್ದರೆ ಮಾತ್ರ ಇದೆಲ್ಲ ಸಾಧ್ಯ ಆಗತ್ತೆ. ಈಗ 3 ಗಂಟೆ ಫಿಲ್ಮನ್ನು ನಾವು ನೋಡ್ತೀವಲ್ವಾ, ಅದನ್ನು ನಾವು ತುಂಬ ದಿನ ಏನೋ ವರ್ಷದವರೆಗೂ ನೆನಪಲ್ಲಿ ಇಟ್ಕೊಂಡಿರ್ತೀವಿ. ಯಾಕೆ ಹೇಳು? ಇಂಟ್ರೆಸ್ಟಿಂಗಿಂದ. ಗೊತ್ತು. ಇಂಟ್ರೆಸ್ಟಲ್ಲಿ ನೋಡಿರ್ತೀವಿ. ಇದನ್ನೇ ನಮ್ಮ ಲೆಕ್ಚರರ್ಸ್ ಹೇಳಿ ತಲೆ ತಿಂತಿದ್ದಾರೆ. ಇನ್ನು ನೀನು ಅದನ್ನೇ ಹೇಳ್ತೀಯಾ? ನಿನ್ನ ಲೆಕ್ಚರರ್ಸ್ ತುಂಬ ಸಲ ಹೇಳಿದ್ದಾರೆ ಅನ್ನೋದಕ್ಕಿಂತ ನೀನು ಎಷ್ಟು ಸಲ ಅದನ್ನು ಅರ್ಥ ಮಾಡ್ಕೊಂಡಿದ್ಯಾ ಅನ್ನೋದು ಮುಖ್ಯ ಆಗತ್ತೆ. ನೀವೆಲ್ಲರೂ ಅದನ್ನು ಅರ್ಥ ಮಾಡ್ಕೊಂಡು ಪಾಲಿಸಿದ್ರೆ ಅವರಿಗೆ ಮತ್ತೆ ಮತ್ತೆ ಹೇಳೋ ಅವಶ್ಯಕತೆನೇ ಬೀಳಲ್ವಲ್ಲ. ಇಂಥದ್ದನ್ನೆಲ್ಲ ಕೇಳಿ ಸಾಕಾಗಿ ಹೋಗಿದೆ. ಅದೇನೋ ಟ್ರಿಕ್ ಅಂದಿಯಲ್ಲ, ಅದನ್ನು ಹೇಳು. ಹೊಸದೇನಾದರೂ ಇದ್ದರೆ ಪಾಲಿಸ್ತೀನಿ. ಅದು ತುಂಬ ಸಿಂಪಲ್. ನೀನು ನನಗೆ ಸ್ವಲ್ಪ ಹೊತ್ತು ಲೆಕ್ಚರರ್ ಆಗಿ ಪಾಠ ಮಾಡಬೇಕು. ನಾನು ಕೇಳೋ ಡೌಟ್ಸ್ಗಳಿಗೆಲ್ಲ ನೀನು ಉತ್ತರ ಹೇಳಬೇಕು. ಅದಾದಮೇಲೆ ನಾನು ಇನ್ನೊಂದು ಸಬ್ಜೆಕ್ಟಿಂದು ಲೆಕ್ಚರರ್ ಆಗ್ತೀನಿ, ನಿನಗೆ ಪಾಠ ಮಾಡ್ತೀನಿ. ನಿನಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ನನಗೆ ಕೇಳಬೇಕು. ಇದೆಲ್ಲ ಮಾಡಬೇಕು ಅಂದರೆ ಮೊದಲೇ ನಾವು ಪ್ರಿಪೇರ್ ಆಗಿರಬೇಕು. ಓ, ಇದು ಒಂಥರ ಮಜ್ವಾಗಿದೆ. ಮಾಡ್ತೀನಿ. ನೀನೇ ಭಾರಿ ಬುದ್ಧಿವಂತೆ ಅಂತ ಮೆರಿತಿದ್ಯಲ್ವಾ? ನಾನು ಚೆನ್ನಾಗಿ ಪಾಠ ಮಾಡ್ತೀನಿ, ಆಮೇಲೆ ನಿನಗೆ ಪ್ರಶ್ನೆನೂ ಕೇಳ್ತೀನಿ. ನೀನು ಪಾಠ ಮಾಡಿ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆನೆ ನಾನು ಡೌಟ್ಸ್ಗಳನ್ನ ಕೇಳ್ತೀನಿ. ಅದಕ್ಕೆ ರೆಡಿ ಆಗಿರುತ್ತಮ್ಮ. ಸರಿ, ನಾನು ಓದಕ್ಕೆ ಶುರು ಮಾಡ್ತೀನಿ. ಇಬ್ರು ಒಬ್ರಿಗೊಬ್ರು ಮಾತಾಡ್ಕೊಳ್ತಾನೆ ಓದೋದ್ರಲ್ಲಿ ಮಗ್ನರಾದ್ರು. ತಾವೀಗ ಯಾವ ಸಬ್ಜೆಕ್ಟ್ ಲೆಕ್ಚರರ್ ಅಂತ ಕೇಳ್ಬೋದಾ? ನಾನು ಇತಿಹಾಸದ ಉಪನ್ಯಾಸಕ. ಇತಿಹಾಸ ಅಂದರೆ ಏನು?
ಸಾಧನಂಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಬೇಕು ಅಂತ ಮುಕುಂದ್ ಮನಸ್ಸಿಟ್ಟು ಓದಿ ತಯಾರಾಗಿದ್ದ. ಹೆಂಗೆ ನಾವು ಈಗ ನಿಮ್ಮ ಸರ್ದಿ, ತಾವು ಯಾವ ಸಬ್ಜೆಕ್ಟಿನ ಲೆಕ್ಚರರ್ ಆಗ್ತೀರಾ? ನಾನಾ ಸೋಷಿಯಾಲಜಿ ಲೆಕ್ಚರರ್ ಆಗ್ತೀನಿ. ಸೋಷಿಯಾಲಜಿ ಅಂದ್ರೆ ಸಮಾಜಶಾಸ್ತ್ರ. ಸಮಾಜ ಅಂದ್ರೆ ಏನು? ಸಾಧನ ಕೂಡ ಅಷ್ಟೇ ಚೆನ್ನಾಗಿ ಪಾಠ ಮಾಡಿದ್ಲು. ಇದರಿಂದ ಇಬ್ರು ಏಕಕಾಲದಲ್ಲಿ 2 ವಿಷಯಗಳನ್ನ ಅಧ್ಯಯನ ಮಾಡಿದ ಹಾಗಾಯ್ತು. ಮುಂದೆ ಅಕ್ಕ, ಇನ್ಮೇಲೆ ಹಿಂಗೆ ಓದ್ಕೊಳ್ಳೋಣವಾ? ಇದೊಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಹೌದು ಮುಕುಂದ್, ಇನ್ಮೇಲೆ ನಾವು ಹೀಗೆ ಓದ್ಕೊಳ್ಳೋಣ. ಮತ್ತೆ ನಂಗೇನಾದರೂ ಡೌಟ್ ಇದ್ರೆ ನಿನಗೆ ಹೇಳ್ತೀನಿ. ನೀನು ಕ್ಲಾಸಲ್ಲಿ ಲೆಕ್ಚರರ್ ಹತ್ರ ಕೇಳ್ಕೊಂಡು ಬಂದು ಹೇಳ್ತೀಯಾ? ಆಯ್ತಕ್ಕ, ಅದಕ್ಕೇನಂತೆ, ನಾನಿನ್ನು ಬರ್ತೀನಿ. ನಿಂಗೆ ಮುಗ್ಗಿತ್ ಕೊಡ್ಬೇಕಲ್ವಾ? ಬಾ ಹಿತ್ಲಿಗೆ ಹೋಗೋಣ. ಹೀಗೆ ಸಾಧನಾ ಮತ್ತೆ ಮುಕುಂದ್ ಪ್ರತಿದಿನ ಅಭ್ಯಾಸ ಮಾಡ್ತಾ ಇದ್ರು. ಮುಕುಂದ್ ಪ್ರತಿ ಟೆಸ್ಟಲ್ಲೂ ಒಳ್ಳೆ ಮಾರ್ಕ್ಸ್ ತಗೋತಾ ಇದ್ದ. ಇದರಿಂದ ಅವನಲ್ಲಿ ಆತ್ಮವಿಶ್ವಾಸ ಬೆಳೀತಾ ಹೋಯ್ತು. ಇವತ್ತೇನಾಯ್ತು ಗೊತ್ತಾ ಅಕ್ಕ, ಸಡನ್ ಆಗಿ ಇಂಗ್ಲೀಷ್ ಟೆಸ್ಟ್ ಕೊಟ್ಬಿಟ್ರು. ಯಾರಿಗೂ ಸರಿಯಾಗಿ ಆನ್ಸರ್ ಮಾಡೋಕ್ಕೆ ಆಗಲಿಲ್ಲ. ನಾನೊಬ್ಬನೇ ಗೊತ್ತಾ ಎಲ್ಲದಕ್ಕೂ ಆನ್ಸರ್ ಮಾಡಿದೆ. ನನಗೆ ಲೆಕ್ಚರರ್ಸ್ ಎಲ್ಲರೆದ್ರಿಗೂ ಕ್ಲಾಪ್ಸ್ ಹೊಡಿಸಿದ್ರು. ನನಗಂತೂ ಎಷ್ಟು ಖುಷಿ ಆಯಿತು ಗೊತ್ತಾ. ನಿಜ ಹೇಳಬೇಕು ಅಂದರೆ ನಾನೊಂಥರ ಪುಂಡ ಪೋಖ್ರಿ ಅಂತ ಅನ್ನಿಸ್ಕೊಂಡಿದ್ದವನು. ಆದರೆ ಈಗೀಗ ಎಲ್ಲ ಲೆಕ್ಚರರ್ಸು ನನ್ನನ್ನು ತುಂಬ ಇಷ್ಟಪಡ್ತಾರೆ. ಇದಕ್ಕೆಲ್ಲ ಕಾರಣ ನೀನಕ್ಕ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ವಾ? ಅವತ್ತು ನೀನು ನನಗೆ ಬೈದೆ, ಆಮೇಲೆ ತಮ್ಮನಾದೆ. ಇವತ್ತು ಒಳ್ಳೆ ಮನುಷ್ಯ ಆಗಿ ಬದಲಾಗಿದ್ಯಾ. ತುಂಬ ಖುಷಿ ಆಗುತ್ತೆ. ಅಷ್ಟೇ ಅಲ್ಲ, ನಿನ್ನಿಂದ ನನ್ನ ಓದು ಕೂಡ ಕಂಪ್ಲೀಟ್ ಆಗ್ತಾ ಇದೆ. ತುಂಬ ಖುಷಿ ಆಗ್ತಿದೆ. ನಿಜ ಹೇಳಬೇಕಂದ್ರೆ ನಾನೇ ನಿನಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್ ಮುಕುಂದ್. ನೀನಂತ ತಮ್ಮ ಸಿಕ್ಕಿದ್ದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ಇನ್ನೇನು ಎಕ್ಸಾಮ್ ಹತ್ರ ಬರ್ತಿದೆ, ತುಂಬ ಭಯ ಅನಿಸ್ತಾ ಇದೆ. ನಾವಿಬ್ರು ಚೆನ್ನಾಗಿ ಓದಿದ್ದೀವಿ ಅಂದಮೇಲೆ ಭಯ ಪಡೋ ಅವಶ್ಯಕತೆನೇ ಇಲ್ಲ. ಏನಕ್ಕೂ ಭಯ ಪಡಬೇಡ ಮುಕುಂದ್, ದೇವರಿದ್ದಾನೆ. ಚೆನ್ನಾಗಿ ಓದು. ಅಂದಹಾಗೆ ಎಕ್ಸಾಮ್ ಹಿಂದಿನ ದಿನ ಎಲ್ಲ ರಾತ್ರಿ ನಿದ್ದೆ ಬಿಟ್ಟು ಓದಬೇಡ. ಆಮೇಲೆ ಬೆಳಗ್ಗೆನೂ ಅಷ್ಟೇ, ನೀನು ಹೇಳೋ ಟೈಮಿಗೆ ಹೇಳು. ಒಂದ್ಸಲಿ ಬೇಕಾದರೆ ಮೇಲ್ಮೇಲೆ ಬುಕ್ಸ್ ನೋಡು. ಮತ್ತು ಜಾಸ್ತಿ ಡೀಪಾಗಿ ಓದಕ್ಕೆ ಹೋಗಬೇಡ. ನನಗೆ ಅದು ಬರಲ್ಲ ಇದು ಬರಲ್ಲ ಅಂತ ಚಿಂತೆನೇ ಮಾಡಬೇಡ. ಎಕ್ಸಾಮಿಗೆ ಹೋದ್ಮೇಲೂ ಅಷ್ಟೇ, ನಿನ್ಗೇನು ಬರುತ್ತೋ ಅದನ್ನು ಚೆನ್ನಾಗಿ ಬರಿ. ಬರದೇ ಇರೋದಕ್ಕೆ ಆಮೇಲೆ ಯೋಚನೆ ಮಾಡ್ಕೊಂಡು ಬರಿ, ಆಯ್ತಾ? ಸೇಮ್ ಟು ಯು ಅಕ್ಕ. ಹೀಗೆ ದಿನಗಳು ಕಳೀತಾ ಹೋಗುತ್ತೆ. ಎಕ್ಸಾಮ್ ಕೂಡ ಬರುತ್ತೆ. ನಾಳೆಯಿಂದ ಎಕ್ಸಾಮ್ ಚೆನ್ನಾಗಿ ಮಾಡಕ್ಕ. ಆಲ್ ದಿ ಬೆಸ್ಟ್. ನಿಂಗೂ ಕೂಡ ಆಲ್ ದಿ ಬೆಸ್ಟ್ ಕಣೋ. ನಾಳೆಯಿಂದ ನೀನು ಅಲ್ಲೇ ಓದ್ಕೋ, ನಾನು ಇಲ್ಲೇ ಓದ್ಕೋತೀನಿ. ಸರಿ ಅಕ್ಕ, ಬಾಯ್. ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸಲ್ಲಿ ತಿಳಿಸಿ. ಧನ್ಯವಾದಗಳು.